ನಿಮಗೆ ಮಾತಿಗೂ ತುಂಬಾ ಕೋಪ ಬರ್ತಿದ್ಯಾ? ಹಾಗಿದ್ರೆ ಈ ಕಥೆನ ಕೇಳಿ. ಅವನೊಬ್ಬ ಪೈಲಟ್, ಸಾಮಾನ್ಯ ಪೈಲಟ್ ಅಲ್ಲ, ಯುದ್ಧ ವಿಮಾನಗಳನ್ನ ಗುಂಡಿನ ವೇಗದಲ್ಲಿ ಹಾರಿಸೋ ಫೈಟರ್ ಪೈಲಟ್. ಹೆಸರು ಬಾಬ್ ಹೂವರ್ ಅಂತ. ನಮ್ಮ ಯಲಾಂಕದಲ್ಲಿ ಏರ್ ಶೋ ಆಗೋ ರೀತಿ ಅವತ್ತು ಸೌತ್ ಕ್ಯಾಲಿಫೋರ್ನಿಯಾದ ಸ್ಯಾಂಡಿಗೋ ಅಲ್ಲಿ ಏರ್ ಶೋ ನಡೀತಾ ಇತ್ತು. ಅದರಲ್ಲಿ ಭಾಗವಹಿಸಿದ ನಂತರ ಫೈಟರ್ ಪೈಲಟ್ ಬಾಬ್ ಹೂವರ್ ಬೇರೆಯೊಂದು ವಿಮಾನವನ್ನ ತಾನೇ ಚಲಾಯಿಸ್ತಾ ಲಾಸ್ ಏಂಜಲಸ್ ಕಡೆಗೆ ಹೊರಟಿರ್ತಾನೆ. ಸುಮಾರು 300 ಅಡಿಗಳಷ್ಟು ಎತ್ತರದಲ್ಲಿದ್ದಾಗ ವಿಮಾನದ 2 ಇಂಜಿನ್ಗಳು ನಿಷ್ಕ್ರಿಯಗೊಳ್ತವೆ. ಆದರೆ ವಿಚಲಿತನಾಗದ ಬಾಬ್ ಹೂವರ್ ವಿಮಾನವನ್ನ ತನ್ನ ಸ್ಕಿಲ್ನ ಮುಖಾಂತರ ಸುರಕ್ಷಿತವಾಗಿ ತುರ್ತು ಭೂಸ್ಪರ್ಶ ಮಾಡ್ತಾನೆ. ವಿಮಾನದಿಂದ ಕೆಳಗಿಳಿದ ತಕ್ಷಣ ಅದರ ಇಂಧನವನ್ನ ಚೆಕ್ ಮಾಡ್ತಾನೆ. ಹೌದು, ಅವನ ಅನುಮಾನ ನಿಜ ಆಗಿತ್ತು. ವಿಮಾನಕ್ಕೆ ಗ್ಯಾಸೋಲಿನ್ ತುಂಬಿಸೋ ಬದಲಾಗಿ ಜೆಟ್ ಇಂಧನವನ್ನ ತುಂಬಿಸಲಾಗಿತ್ತು. ಇದಕ್ಕೂ ಮುನ್ನ ಏರ್ ಶೋ ಇದ್ದಿದ್ರಿಂದ ಇಂಧನ ಫಿಲ್ ಮಾಡ್ತಿದ್ದ ಮೆಕ್ಯಾನಿಕ್ ಜೆಟ್ಗೆ ತುಂಬುತ್ತಿದ್ದ ಇಂಧನವನ್ನೇ ಈ ವಿಮಾನಕ್ಕೂ ತುಂಬಿಸಿದಾನೆ. ಬಾಬ್ ಹೂವರ್ ಇಂಧನ ಫಿಲ್ ಮಾಡ್ತಿದ್ದ ಮೆಕ್ಯಾನಿಕ್ ನ ತನ್ನ ಬಳಿಗೆ ಕರ್ಸ್ಕೊತಾನೆ. ಬಾಬ್ನ ನೋಡಿದ ಮೆಕ್ಯಾನಿಕ್ಗೆ ಆಗ್ಲೇ ಅರ್ಧ ಜೀವ ಹೋಗ್ಬಿಟ್ಟಿರುತ್ತೆ. ಯಾಕೆ ಅಂದ್ರೆ ತಾನು ಮಾಡಿದ ತಪ್ಪಿನಿಂದ ಬಾಬ್ನ ಪ್ರಾಣ ಹೋಗ್ತಿತ್ತು. ಹಾಗೆ 2ನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಿದ್ದ ಅತ್ಯಂತ ದುಬಾರಿ ವಿಮಾನ ಸಂಪೂರ್ಣವಾಗಿ ನಾಶ ಆಗಿತ್ತು. ಆದ್ರೆ ಆಶ್ಚರ್ಯದ ಸಂಗತಿ ಏನಂದ್ರೆ ಬಾಬ್ ಮೆಕ್ಯಾನಿಕ್ಗೆ ಸ್ವಲ್ಪನೂ ಬೈಲಿಲ್ಲ. ಬದಲಾಗಿ ಇಂಥ ತಪ್ಪು ನೀನ್ ಯಾವತ್ತೂ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಇನ್ ಮುಂದೆ ನನ್ನ F-51ಗೆ ನೀನೇ ಇಂಧನ ತುಂಬಿಸು ಅಂತ ಹೇಳಿ ಹೊರಟೋಗ್ತಾನೆ. ಇದು ಕುಗ್ಗಿದವರಿಗೆ ಸಮಾಧಾನ ಹೇಳೋ ರೀತಿ. ಮೊನ್ನೆ ಬೆಂಗಳೂರಲ್ಲಿ ಒಬ್ಬ ತಾತ ತನ್ನ ಸ್ಕೂಟರ್ನ ಒಂದು ಕಾರ್ಗೆ ಜಸ್ಟ್ ಟಚ್ ಮಾಡ್ತಾರೆ. ಕಾರ್ ಓನರ್ ತಾತನಿಗೆ ಕೆಟ್ಟದಾಗ ಬೈತಾರೆ. ಡಿಫರೆನ್ಸ್ ಇಷ್ಟೇ, ಗುಣದಲ್ಲಿ ದೊಡ್ಡ ವ್ಯಕ್ತಿಗಳು ಮನುಷ್ಯರಿಗೆ ಬೆಲೆ ಕೊಡ್ತಾರೆ, ವಸ್ತುಗಳಿಗಲ್ಲ. ಗಂಡಸ್ತನ ಕೋಪ ಮಾಡ್ಕೊಳ್ಳೋದ್ರಲ್ಲಿಲ್ಲ, ಕೋಪ ತಡ್ಕೊಳ್ಳೋದ್ರಲ್ಲಿದೆ. ಪ್ಲೀಸ್ ಫಾಲೋ ಮೀ.